ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾನೆ ಇದ್ದೀರಾ. ಈಗ ಬಂದಿದೆ ಒಂದು ಹೊಸ ಅಪ್ಡೇಟ್ ಆದ್ರೆ ಬಂದಿದೆ. ಈ ಒಂದು ಅಪ್ಡೇಟ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ ಅನ್ನ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ. ನೋಡಿ, ಇಷ್ಟು ದಿನದಿಂದ ನೀವು ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೋ ಬರಲ್ವೋ ಅನ್ನೋ ಒಂದು ಇದ್ರಲ್ಲಾದ್ರೆ ಇದ್ರೆ ಹಣ ಬರಲ್ಲ ಅನ್ಸುತ್ತೆ ಅನ್ಕೊಂತಿದ್ರಿ. ಯಾಕಂದ್ರೆ ಈಗಾಗಲೇ ತುಂಬಾನೇ ಟೈಮ್ ಆಗಿದೆ, ಆದ್ರೂ ನಿಮ್ಗೆ ಹಣ ಆದ್ರೆ ಜಮಾ ಆಗಿರ್ಲಿಲ್ಲ. ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು 3 ದಿನ ಹಿಂದೆ ಒಂದು ಸುದ್ದಿಗೋಷ್ಠಿ ಮಾಡಿದಾಗ ಕೂಡ ತಿಳಿಸಿದ್ರು, 25ನೇ ತಾರೀಕಿಂದ ಹಣ ಆದ್ರೆ 2,000 ಜಮಾ ಮಾಡೋದಕ್ಕೆ ಶುರು ಮಾಡ್ತೀವಿ ಅಂತ. ಈಗ ಇವತ್ತು ದಿನಾಂಕ ಬಂದ್ಬಿಟ್ಟು 25. ನಿಮ್ಗೆ ಇವತ್ತಿನಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಕ್ಕಾದ್ರೆ ಶುರು ಆಗಿದೆ. ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಹಂತ ಹಂತವಾಗಿ ಹಣ ಆದ್ರೆ ಜಮಾ ಆಗುತ್ತೆ. ಯಾಕೆ ಹಂತ ಹಂತವಾಗಿ ಜಮಾ ಆಗುತ್ತೆ ಅಂದ್ರೆ, ಈಗಾಗಲೇ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯದು ಏನ್ ಮಾಡಿದ್ದಾರೆ ಅಂದ್ರೆ 5 ಲಕ್ಷ ಗೃಹಲಕ್ಷ್ಮಿಯರಿಗೆ ಈಗಾಗಲೇ ಹಣ ಆದ್ರೆ ಜಮಾ ಮಾಡಿದ್ದಾರೆ. ಇನ್ನು ಉಳಿದಿರುವಂತಹ ಒಂದು ಗೃಹಲಕ್ಷ್ಮಿಯರಿಗೆ ಹಣ ಆದ್ರೆ ಜಮಾ ಮಾಡಬೇಕು. 1,15,00,000 ಫಲಾನುಭವಿಗಳಿಗೆ ಇಲ್ಲಿ ಹಣ ಆದ್ರೆ ಜಮಾ ಮಾಡಬೇಕು. ನಿಮ್ಮ ಎಲ್ಲಾ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಜಮಾ ಮಾಡ್ತಾರೆ. ಈಗ ಇವತ್ತಿನಿಂದ ನಿಮ್ಗೆ ಶುರು ಆಗಿದೆ. ಇವತ್ತಿನಿಂದ ಹಿಡಿದು ನಿಮ್ಗೆ 30ನೇ ತಾರೀಕುವರೆಗೂ ಕೂಡ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಇವತ್ತು ದಿನಾಂಕ ಬಂದು 25ನೇ ತಾರೀಕು ನಿಮ್ಗೆ ಹಣ ಬರ್ಬೋದು. ಇವತ್ತು ಕೆಲವರು ಫಲಾನುಭವಿಗಳಿಗೆ ಹಣ ಆದ್ರೆ ಬರುತ್ತೆ, ಇನ್ನು ಕೆಲವರಿಗೆ 26ನೇ ತಾರೀಕು ಬರುತ್ತೆ, ಇನ್ನು ಕೆಲವರಿಗೆ 27, ಇನ್ನು ಕೆಲವರಿಗೆ 28, 29, 30 ಈ ರೀತಿಯಾಗಿ ಹಂತ ಹಂತವಾಗಿ ಬರುತ್ತೆ. ಈಗ ಒಂದೇ ಸಾರಿ ಎಲ್ಲ 1,15,00,000 ಫಲಾನುಭವಿಗಳಿಗೂ ಒಂದೇ ಸಾರಿ ಹಣ ಆದ್ರೆ ಜಮಾ ಮಾಡಕ್ ಆಗಲ್ಲ. ಹಂತ ಹಂತವಾಗಿ ಹಣ ಆದ್ರೆ ಜಮಾ ಆಗುತ್ತೆ. ಮತ್ತೆ ಈ ಜಿಲ್ಲೆಗೆ ಮೊದಲು ಆ ಜಿಲ್ಲೆಗೆ ಮೊದಲು ಅನ್ನೋ ರೀತಿ ಏನಿಲ್ಲ. ಅನ್ನಭಾಗ್ಯ ಯೋಜನೆಯಲ್ಲಾದ್ರೆ ಈ ಜಿಲ್ಲೆಗೆ ಮೊದಲು, ಈಗ ಒಂದ್ ಜಿಲ್ಲೆಯಲ್ಲಿ ಬಿಡುಗಡೆ ಮಾಡ್ತಾರೆ, ಇನ್ನೊಂದು ಜಿಲ್ಲೆಯಲ್ಲಿ ಸ್ವಲ್ಪ ಲೇಟ್ ಆಗಿ ಹಣ ಆದ್ರೆ ಜಮಾ ಆಗುತ್ತೆ. ಅದು ಅನ್ನಭಾಗ್ಯ ಯೋಜನೆಯಲ್ಲಿ ಆ ರೀತಿ ಸಮಸ್ಯೆ ಆದ್ರೆ ಆಗುತ್ತೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ, ಎಲ್ಲರಿಗೂ ಹಣ ಆದ್ರೆ ಜಮಾ ಆಗುತ್ತೆ. 2,000 ಹಣ ನಿಮ್ಮ ಎಲ್ಲರಿಗೂ ಹಣ ಆದ್ರೆ ಜಮಾ ಆಗುತ್ತೆ. ಈಗ ಯಾವಾಗ ನಿಮ್ಗೆ ಜಮಾ ಆಗುತ್ತೆ ಅಂತ ನಿಮ್ಗೆಲ್ಲ ಈಗಾಗಲೇ ಡೀಟೇಲ್ಸ್ ತಿಳಿಸಿದೀನಿ. ಇವತ್ತು ಕೂಡ ನಿಮ್ಗೆ ಹಣ ಜಮಾ ಆಗ್ಬೋದು, ಇಲ್ಲ ನಾಳೆ ಹಣ ಜಮಾ ಆಗ್ಬೋದು. 30ನೇ ತಾರೀಕು ಒಳಗಡೆ ಎಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಬಂದ್ಬಿಟ್ಟು ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಮತ್ತೆ ಪೆಂಡಿಂಗ್ ಹಣ ಯಾರ್ದಿದೆಯೋ ಅವರು ಕೂಡ ಪೆಂಡಿಂಗ್ ಹಣ ಕೂಡ ಈಗಾಗಲೇ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ನಿಮ್ಗೂ ಇನ್ನ ಏನಾದ್ರೂ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಬಂದಿಲ್ಲ ಅಂದ್ರೆ, ನಿಮ್ದೇನಾದ್ರೂ ಅಪ್ಲಿಕೇಶನ್ ಏನಾದ್ರೂ ಪ್ರಾಬ್ಲಮ್ ಇದ್ರೆ ನೀವು ಹೋಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಹೋಗಿ ಕೇಳಿ, ಅಲ್ಲಿ ಅಧಿಕಾರಿಗಳನ್ನ. ಅವ್ರು ಹೇಳ್ತಾರೆ ನಿಮ್ಗೆ ಅಪ್ಲಿಕೇಶನ್ ಏನಾಗಿದೆ, ಏನ್ ಸಮಸ್ಯೆ ಆಗಿದೆ, ಯಾಕೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಏನೋ ಅನ್ನುವಂತಹ ಮಾಹಿತಿ ಆದ್ರೆ ನಿಮ್ಗೆ ಸಿಗುತ್ತೆ. ಇವತ್ತು ನಿಮ್ಮ ಒಂದು ಖಾತೆಯನ್ನ ಚೆಕ್ ಮಾಡ್ಕೊಂತೀರಿ, ಹಣ ಆದ್ರೆ ಬರುವಂತಹ ಚಾನ್ಸಸ್ ತುಂಬಾನೇ ಇದೆ. ನಿಮ್ಗೆ ಇವತ್ತು ಹಣ ಬರ್ಬೋದು. ಓಕೆನಾ? ಇದು ಸದ್ಯಕ್ಕೆ ಅಪ್ಡೇಟ್. ನಿಮ್ಗೆ ಬೇರೆ ಏನೇ ಡೌಟ್ಸ್ ಇಲ್ಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.